ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸರಿಯಾಗಿದ್ದೀರಾ ಅಂತ ಬಯಸ್ತಿದ್ದೇನೆ. ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಲಾಂಚ್ AI powered KCT counseling platform for Karnataka students, that is Bharat Minds AI, in collaboration with EduSummit. ನೋಡಿ, if you are someone who is going to attend KCT counseling process in 2026 and is willing to take admission in engineering college with the help of KCT counseling process, then Bharat Minds AI would be a one-stop solution for all your KCT counseling requirements. So ನೋಡಿ, ಏನೆಲ್ಲ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡಿದೆ ಭಾರತ್ ಮೈಂಡ್ಸ್ AI. So in this platform we are providing lots of crazy features for you guys, like AI powered college research ಮಾಡೋದಾಗ್ಲಿ, AI powered option entry ಮಾಡೋದಾಗ್ಲಿ, AI powered admission possibility ಆಗಲಿ, ಚಾಯ್ಸ್ ಎಂಟ್ರಿ ಹೆಲ್ಪ್ ಗೈಡೆನ್ಸ್ ಆಗಲಿ, ಕಾಲೇಜ್ ಅಡ್ಮಿಷನ್ ಗೈಡೆನ್ಸ್ ಆಗಲಿ, ರೌಂಡ್ ವೈಸ್ ಡಿಫ್ರೆಂಟ್ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಆಗಲಿ, ಸಾಕಷ್ಟು ಫೀಚರ್ಸ್ ಇದ್ದಾವೆ. ನಾನು ಈ ಒಂದು ವಿಡಿಯೋಲಿ ಕವರ್ ಮಾಡ್ತಿರ್ತೇನೆ ಏನೆಲ್ಲ ಫೀಚರ್ಸ್ ನಾವು ಪ್ರೊವೈಡ್ ಮಾಡ್ತಿದ್ದೇವೆ ಅಂತ. ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಐಡಿಯಾ ಸಿಗುತ್ತಿರುತ್ತೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಏನೆಲ್ಲ ಫೀಚರ್ಸ್ ಪ್ರೊವೈಡ್ ಮಾಡ್ತಿರ್ತೇವೆ, ಹೇಗೆ ನೀವು ಒಂದು AI ಆಪ್ಟಿಮೈಸ್ಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡಿ KCT ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಎಂಟರ್ ಆಗಿ ಒಂದು ಒಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಥವಾ ನಿಮ್ದು ರ್ಯಾಂಕ್ ಅಕಾರ್ಡಿಂಗು ನಿಮ್ ರ್ಯಾಂಕ್ ತಕ್ಕಂಗೆ ಒಂದು ಬೆಸ್ಟ್ ಕಾಲೇಜಲ್ಲಿ ನೀವು ಹೇಗೆ ಒಂದು ಅಡ್ಮಿಷನ್ ತಗೋಬಹುದು ನಮ್ಮ ಪ್ಲಾಟ್ಫಾರ್ಮ್ ಮುಖಾಂತರ ಅಂತಾನೋ ಅರ್ಥ ಮಾಡ್ತಿರ್ತೇವೆ ನೋಡಿ. ಈ ಒಂದು ವಿಡಿಯೋಲಿ ಅರ್ಥ ಮಾಡ್ಕೋತಿರ್ತೇವೆ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು KCT ಎಕ್ಸಾಮಿನೇಷನ್ ಬರೆದು ಒಂದು ರ್ಯಾಂಕ್ ತರ್ತಾರೆ, ಒಂದು ಎಂಜಿನಿಯರಿಂಗ್ ರ್ಯಾಂಕ್ ತರ್ತಾರೆ ಅಂತ ಅಸ್ಯೂಮ್ ಮಾಡಿ, ಅಂಡ್ ದೇ ಥಿಂಕ್ ದಟ್ ದೇ ಟಾಸ್ಕ್ ಇಸ್ ಡನ್ ಓವರ್ ದೇ. ಓಕೆ, ಇಲ್ಲಿ ಒಂದು ಒಳ್ಳೆ ರ್ಯಾಂಕ್ ತರ್ತೀರಾ, ನಿಮ್ದು ಕೆಲಸ ಇಲ್ಲೇ, ನಿಮ್ ಜವಾಬ್ದಾರಿ ಇಲ್ಲೇ ಕಂಪ್ಲೀಟ್ ಆಗಿದೆ ಅಂತ ನೀವು ಅಸ್ಯೂಮ್ ಮಾಡ್ತೀರಾ. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ಸ್ ನಾಟ್ ದ್ಯಾಟ್ ವೇ. ನೀವು ಒಂದು KCT ಎಕ್ಸಾಮಿನೇಷನ್ ಬರೆದು ಒಂದು ಒಳ್ಳೆ ರ್ಯಾಂಕ್ ತರೋದು ಇಸ್ ಜಸ್ಟ್ 50% ಆಫ್ ಟಾಸ್ಕ್. ಓಕೆ, 50% ಆಫ್ ವರ್ಕ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ 50% ಇಸ್ ದ ಮೋಸ್ಟ್ ಕ್ರಿಟಿಕಲ್ ಪ್ರೊಸೆಸ್ ವಿಚ್ ಯು ಹ್ಯಾವ್ ಟು ಗೋ ಥ್ರೂ, ದಟ್ ಈಸ್ ಕೌನ್ಸಿಲಿಂಗ್ ಪ್ರೊಸೆಸ್. ಏಕೆಂದ್ರೆ ನೀವು ಏನೆಲ್ಲ ರ್ಯಾಂಕ್ ನಿಮಗೆ ಬಂದಿರತ್ತೆ ಆ ರ್ಯಾಂಕ್ ಬೇಸಿಸ್ ಮೇಲೆ ನೀವು ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಅಟೆಂಡ್ ಮಾಡ್ತೀರಾ, ವಿಚ್ ವಿಲ್ ಬಿ ಕಂಡಕ್ಟೆಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಓಕೆ, ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ನೀವು ಎಂಟರ್ ಆಗಿ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರೊಸೆಸಸ್ ಅಥವಾ ಬೇರೆ ಬೇರೆ ಸ್ಟೆಪ್ಸ್ ಅನ್ನು ನೀವು ಫಾಲೋ ಮಾಡಿ ಒಂದು ಕಾಲೇಜ್ ಅಲ್ಲಿ ನಿಮಗೆ ಅಡ್ಮಿಷನ್ ಸಿಗತ್ತಿರತ್ತೆ. ಸೊ ಈ ಪ್ರೊಸೆಸ್ ಮುಖಾಂತರ, ಅಂಡ್ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ದೇ ಪರ್ಫಾರ್ಮ್ ವೆರಿ ವೆಲ್ ಇನ್ KCT ಎಕ್ಸಾಮಿನೇಷನ್. KCT ಎಕ್ಸಾಮಿನೇಷನ್ ಸಾಕಷ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಒಂದು ಒಳ್ಳೆ ರ್ಯಾಂಕ್ ತರ್ತಾರೆ, ಬಟ್ ದೇ ಫೇಲ್ ಟು ಪರ್ಫಾರ್ಮ್ ಗುಡ್ ಇನ್ ದೇರ್ ಕೌನ್ಸಿಲಿಂಗ್ ಪ್ರೊಸೆಸ್, ಅಂಡ್ ಆಸ್ ಅ ರಿಸಲ್ಟ್ ದೇ ಎಂಡ್ ಅಪ್ ಗೆಟಿಂಗ್ ಇನ್ ದ ರಾಂಗ್ ಕಾಲೇಜ್. ಓಕೆ, ಐ ಹ್ಯಾವ್ ಮೆನಿ ಎಕ್ಸಾಂಪಲ್ಸ್, ರೈಟ್? ಅವ್ರ ಹತ್ರ ಒಂದು ಒಳ್ಳೆ ರ್ಯಾಂಕ್ ಇರುತ್ತೆ, ಅವ್ರ ಹತ್ರ ಡಿಸೆಂಟ್ ರ್ಯಾಂಕ್ ಇರುತ್ತೆ, ಬಟ್ ದೆನ್ ಟು ದೇ ವೋಂಟ್ ಗೆಟ್ ದ ಕಾಲೇಜ್ ವಿಚ್ ದೇ ಡಿಸರ್ವ್. ದೇ ಗೆಟ್ ಸಮ್ ಅದರ್ ಆರ್ ರ್ಯಾಂಡಮ್ ಕಾಲೇಜ್, ಅಂಡ್ ರಿಸಲ್ಟ್ ಏನಾಗುತ್ತೆ? ಯು ವುಡ್ ಬಿ ವೇಸ್ಟಿಂಗ್ ಯುವರ್ ನೆಕ್ಸ್ಟ್ 4 years ಆಫ್ ಯುವರ್ ಕಾಲೇಜ್. ಯಾಕಂದ್ರೆ ಇಫ್ ಯು ಎಂಟರ್ ಇನ್ ಒನ್ ರಾಂಗ್ ಕಾಲೇಜ್, ಇಟ್ ವುಡ್ ಬಿ ಚೇಂಜಿಂಗ್ ಅ ಕಂಪ್ಲೀಟ್ ಡೈರೆಕ್ಷನ್ ಆಫ್ ಯುವರ್ ಲೈಫ್, because a college will decide how you will be framing, how you will be positioning yourself once you complete the engineering. So for that reason, a college selection is the most important and critical task which you have to look for. And to get the good college, you have to perform very well in counseling process. And here is what will be helping you. So first of all, ನಿಮ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಓಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಏನೆಲ್ಲ ಕ್ರಿಟಿಕಲ್ ಅಂತ ನೋಡಿ. ಒಂದು ಕೌನ್ಸಿಲಿಂಗ್ ಅಂದ್ರೆ ಜಾಸ್ತಿ ಒಂದು ಕಂಪ್ಲೀಟ್ ರಾಕೆಟ್ ಸೈನ್ಸ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬೇಡಿ. ಕೌನ್ಸಿಲಿಂಗ್ ಇಸ್ ವೆರಿ ಸಿಂಪಲ್. ಒಂದು 4 to 5 ಪಾಯಿಂಟ್ಸ್ ನೀವು ಗಮನದಲ್ಲಿ ಇಡಬೇಕಾಗತ್ತೆ. ಇಷ್ಟು ಪಾಯಿಂಟ್ಸ್ ನೀವು ಗಮನದಲ್ಲಿ ಇಟ್ಟು ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅಟೆಂಡ್ ಆಗಿದ್ದಾರೆ, ನೀವು ಏನ್ ಮಾಡ್ಬೋದು, ಒಂದು ಒಳ್ಳೆ ಕಾಲೇಜಲ್ಲಿ ನಿಮ್ ರ್ಯಾಂಕ್ ತಕ್ಕಂಗೆ, ನಿಮ್ ರಿಸರ್ವೇಶನ್ ಅಕಾರ್ಡಿಂಗು, ನಿಮ್ ಕ್ಯಾಟಗರಿ ಅಕಾರ್ಡಿಂಗ್ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೋಬಹುದು ನೋಡಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಏನಿರುತ್ತೆ ಕೌನ್ಸಿಲಿಂಗ್ ಅಲ್ಲಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಅಲ್ಲಿ ಹಾರ್ಡ್ಲಿ ಹೌ ಟು ರಿಮೆಂಬರ್ ಒಂದು 4 to 5 ಪಾಯಿಂಟ್ಸ್. ಫಸ್ಟ್ ಥಿಂಗು ಕಾಲೇಜ್ ರಿಸರ್ಚ್. ಮೆನಿ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಕಾಲೇಜ್ ರಿಸರ್ಚ್ ಮಾಡೋಂಗಿಲ್ಲ. ಓಕೆ, ಅಂಡ್ ರಿಸಲ್ಟ್ ಏನಾಗುತ್ತೆ? ಇಫ್ ಯು ಆರ್ ನಾಟ್ ಪರ್ಫಾರ್ಮ್ ಅ ಗುಡ್ ಕಾಲೇಜ್ ರಿಸರ್ಚ್, ಓಕೆ, ನೀವು ನಿಮ್ಮ ರ್ಯಾಂಕ್ ತಕ್ಕಂಗೆ ಒಂದು ಒಳ್ಳೆ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿಯಲ್ಲೇ ಕೊಡೋಂಗಿಲ್ಲ, ಆ್ಯಂಡ್ ನಿಮಗೆ ಬೇಕಾಗಿರೋಂಥ ಕಾಲೇಜ್ ಸಿಗೋಂಗಿಲ್ಲ, ಒಂದು ರ್ಯಾಂಡಮ್ ಕಾಲೇಜ್ ಬರುತ್ತೆ, ಆ್ಯಂಡ್ ಯು ವಿಲ್ ಬಿ ಸಫರಿಂಗ್. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗು, ನೀವು KCT ಕೌನ್ಸಿಲಿಂಗ್ ಹೇಗೆ ಅಟೆಂಡ್ ಆಗ್ತೀರಾ, ರೈಟ್? ನೀವು ಬೇಕಾದ್ರೂ ಕಾಲೇಜು ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಕೂಡ ಅಡ್ಮಿಷನ್ ತಗೋಬಹುದು, ಬಟ್ ನೀವು KCT ಕೌನ್ಸಿಲಿಂಗ್ ಹೇಗೆ ಅಟೆಂಡ್ ಆಗ್ತೀರಾ? ಫಸ್ಟ್ ಒಂದು ಕಡಿಮೆ ಫೀಸಲ್ಲಿ ಎಂಜಿನಿಯರಿಂಗ್ ಆಗುತ್ತೆ, ರೈಟ್? ಅಂಡ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಹತ್ರ ಇರುವಂಥ ಕೆಟಗರಿ ಬೆನಿಫಿಟ್ ತಗೊಳಕ್ಕೆ, ಲೈಕ್ ನಿಮ್ಮ ಹತ್ರ ಬೇರೆ ಬೇರೆ ಕೆಟಗರಿ ಇರುತ್ತೆ. ಕೆಟಗರಿ 1, ಕೆಟಗರಿ 2A, 2B, 3A, 3B, ಕೆಟಗರಿ SC, ST ಅಂಡ್ ಜನರಲ್ ಮೆರಿಟ್. ಈ ಎಲ್ಲ ಕೆಟಗರಿಗೆ ಕೆಲವೊಂದಷ್ಟು ಬೆನಿಫಿಟ್ಸ್ ಇದ್ದಾವೆ KEA ಕೌನ್ಸಿಲಿಂಗ್ ಅಲ್ಲಿ. ಅಂಡ್ ಈ ಕೆಟಗರಿ ಬೆನಿಫಿಟ್ಸ್ ನೀವು ತಗೊಳಕ್ಕೆ KCT ಕೌನ್ಸಿಲಿಂಗ್ ಪ್ರೊಸೆಸ್ ಎಂಟರ್ ಆಗ್ತೀರಾ, ರೈಟ್? ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ ರ್ಯಾಂಕ್ ಎಷ್ಟೇ ಇರಲಿ, ಈ ಕೆಟಗರಿ ಬೆನಿಫಿಟ್ಸ್ ಮುಖಾಂತರ ಓಕೆ ನೀವು ಏನ್ ಮಾಡ್ಕೋಬಹುದು ಅಂದ್ರೆ
ನೀವು ಒಂದು ಕೆಲವೊಂದಷ್ಟು ಕಡಿಮೆ ರ್ಯಾಂಕಲ್ಲಿ ಕೂಡ ಒಂದು ಒಳ್ಳೆ ಕಾಲೇಜಲ್ಲಿ ಹೋಗುವಂಥ ಪಾಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಕೆಟಗರಿ ಬೆನಿಫಿಟ್ಸಿಂದ. ಆ್ಯಂಡ್ ಇದೇ ರೀತಿ ಸಾಕಷ್ಟು ರಿಸರ್ವೇಷನ್ಸ್ ಇರ್ತವೆ, ಲೈಕ್ HK ರಿಸರ್ವೇಷನ್ ಅಂತ ಇರುತ್ತೆ ಹೈದರಾಬಾದ್ ಕರ್ನಾಟಕಗೋಸ್ಕರ. ಆ್ಯಂಡ್ ಅದೇ ರೀತಿ ಕನ್ನಡ ಮೀಡಿಯಮು, ರೂರಲ್ ಅಂತ ಇವೆರಡು ಸಾಕಷ್ಟು ಇಂಪಾರ್ಟೆಂಟು. ನಿಮ್ಮ ಹತ್ರ ಇದು ಇದ್ದರೆ ಕೂಡ ನಿಮ್ಮ ಹತ್ರ ಕಡಿಮೆ ರ್ಯಾಂಕಲ್ಲಿ ಕೂಡ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೋಬಹುದು. ಸೊ ಇವೆಲ್ಲ ರಿಸರ್ವೇಷನ್ ಬೆನಿಫಿಟ್ ತೊಗೊಳಕ್ಕೆ ನೀವು KCT ಕೌನ್ಸಿಲಿಂಗಲ್ಲಿ ಹೋಗ್ತೀರಾ. ಆ್ಯಂಡ್ ಇವೆಲ್ಲ ಬೆನಿಫಿಟ್ಸ್ ತೊಗೊಳಕ್ಕೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಒಂದು ವೆಲ್ ಆಪ್ಟಿಮೈಸ್ಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸು ಈ ಆಪ್ಷನ್ ಎಂಟ್ರಿ ಲಿಸ್ಟಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ಗೊತ್ತೇ ಇರೋಂಗಿಲ್ಲ ಹೇಗೆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಂತ. ರೈಟ್, ನಾನು ಬೇಕಾದರೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನೀವು ಒಂದು ಯಾವ ಒಂದು ಆರ್ಡ್ರಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಬೇಕಂತ ಕಮೆಂಟಲ್ಲಿ ಹಾಕಿ. ರೈಟ್, ಸೊ ಈ ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಾ, ಇದೊಂದು ರ್ಯಾಂಡಮ್ ಒಂದು ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋ ನೋಡಿ ಅವ್ರು ಹೇಳ್ತಾರೆ ಹೀಗೆ ಆಪ್ಷನ್ ಎಂಟ್ರಿ ಮಾಡಿ, ಅವೇ ಕಾಲೇಜಸ್ ನೀವು ಇಟ್ಟಿದ್ದಾರೆ, ಆ ಟೈಪ್ ನಡೆಯೋಂಗಿಲ್ಲ. ನೀವು ಏನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ನಿಮ್ಮ ರ್ಯಾಂಕ್, ಓಕೆ, ನಿಮ್ದು ಏನೆಲ್ಲ ರ್ಯಾಂಕ್ ಇರುತ್ತೆ, ನಿಮ್ಮ ರ್ಯಾಂಕು, ನಿಮ್ಮ ಕೆಟಗರಿ, ನಿಮ್ಮ ಪ್ರಿಫರೆನ್ಸ್ ಅಕಾರ್ಡಿಂಗ್ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ರ್ಯಾಂಡಮಲ್ಲಿ ಯಾವುದೇ ಆಪ್ಷನ್ ಎಂಟ್ರಿ ನೀವು ಮಾಡಿದರೆ ನಿಮಗೆ ಒಂದು ವೇಳೆ ಕಾಲೇಜು ಕೂಡ ಸಿಗೋಂಗಿಲ್ಲ. ವರ್ಸ್ಟ್ ಕೇಸ್ ಸಿಚುವೇಷನಲ್ಲಿ ನೀವು ನೋಡಿರ್ಬೋದು, ನಿಮ್ಮ ಸೀನಿಯರ್ಸ್ ಕೇಳಿ ಒಮ್ಮೆ, ಅವರೊಂದು ರಾಂಗ್ ವೇಲ್ ಆಪ್ಷನ್ ಎಂಟ್ರಿ ಮಾಡ್ತಾರೆ ಆ್ಯಂಡ್ ಅವರಿಗೆ ಎಂಡ್ ಆಫ್ ದಿ ಡೇ ಫಸ್ಟ್ ರೌಂಡಲ್ಲೇ ಕಾಲೇಜ್ ಸಿಗೋಂಗಿಲ್ಲ ಅವರಿಗೆ. ಸೊ ಆ ಸಿಚುವೇಶನ್ ನೀವು ಫೇಸ್ ಮಾಡಬಾರ್ದಂದ್ರೆ ಕೆಲವೊಂದಷ್ಟು ಪಾಯಿಂಟ್ಸ್ ಗಮನದಲ್ಲಿ ಇಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ. ಏನೋ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಮ ರ್ಯಾಂಕ್ ಅಕಾರ್ಡಿಂಗ್ ಇರಬೇಕು, ನಿಮ್ಮ ಕೆಟಗರಿ ಅಕಾರ್ಡಿಂಗ್ ಇರಬೇಕು, ನಿಮ್ಮ ಪ್ರಿಫರೆನ್ಸ್ ಅಕಾರ್ಡಿಂಗ್ ಇರಬೇಕು. ಇಲ್ಲಿ ನಾವು ನಿಮಗೆ ಕಂಪ್ಲೀಟು ಈ ಆಪ್ಷನ್ ಎಂಟ್ರಿ ಮಾಡುವಾಗ ಹೆಲ್ಪ್ ಮಾಡ್ತಿರ್ತೇವೆ ಭಾರತ್ ಮೈಂಡ್ಸಲ್ಲಿ. ಆ್ಯಂಡ್ ಇಲ್ಲಿ ನಾವು ಜನರಲೈಸು ಒಬ್ಬ ಕೌನ್ಸಿಲರ್ಸಿಗೆ ಕುಂದೂರಿಸಿ ಮಾಡೋಂಗಿಲ್ಲ. ಇಲ್ಲಿ ನಾವು ನಿಮಗೆ AI ಪವರ್ಡ್ ಹೆಲ್ಪ್ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ನಾವು ಕೆಲವೊಂದಷ್ಟು AI ಮಾಡೆಲ್ಸ್ ಅನ್ನು ಬಿಲ್ಡ್ ಮಾಡಿದ್ದೇವೆ. ವಿತ್ ದ ಹೆಲ್ಪ್ ಆಫ್ ದೀಸ್ AI ಮಾಡೆಲ್ಸ್ ಯು ವುಡ್ ಬಿ ಏಬಲ್ ಟು ಡೂ ಅ ಬೆಸ್ಟ್ ಆಪ್ಟಿಮೈಸ್ ಆಪ್ಷನ್ ಎಂಟ್ರಿ. ಆ್ಯಂಡ್ ಏನೋ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿಲಿ ಏನು ಮಾಡ್ತೀರಾ, ಕೆಲವೊಂದಷ್ಟು ಕಾಲೇಜಸ್ಸು ಮತ್ತು ಕೋರ್ಸಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ನಿಮ್ಮ ರ್ಯಾಂಕು, ನಿಮ್ಮ ಕೆಟಗರಿ, ನಿಮ್ಮ ಪ್ರಿಫರೆನ್ಸ್ ತಕ್ಕಂಗೆ. ಆ್ಯಂಡ್ ಇವಾಗ ಇವು ಸೆಲೆಕ್ಟ್ ಮಾಡಿದ್ಮೇಲೆ ಇವಕ್ಕೆ ಒಂದು ಪ್ರಯಾರಿಟಿಯಲ್ಲಿ ಆರ್ಡರ್ಲಿ ಇಡೋದು ಇಂಪಾರ್ಟೆಂಟು. ಅಂದರೆ ನೀವು ಒಂದು ಆಪ್ಷನ್ ಎಂಟ್ರಿಲಿ ಹೇಳಬೇಕಾಗತ್ತೆ ಕೀಗೆ, ನನಗೆ ಫಸ್ಟ್ ಪ್ರಯಾರಿಟಿಗೆ ಈ ಕಾಲೇಜ್ ಕೊಡಿ, ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಪ್ರಯಾರಿಟಿ ಹೋಗಿ, ಇದಕ್ಕೆ ಸೆಕೆಂಡ್ ಪ್ರಯಾರಿಟಿ, ಸೆಕೆಂಡಲ್ಲಿ ಕೂಡ ನನಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಥರ್ಡ್ ಪ್ರಯಾರಿಟಿ ಹೋಗಿ, ಇಲ್ಲ ಫೋರ್ತ್ ಪ್ರಯಾರಿಟಿ ಹೋಗಿ. ಸೊ ಈ ಟೈಪ್ ನೀವು ಒಂದು ಪ್ರಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಈ ಪ್ರಯಾರಿಟಿ ಲಿಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೀವು ರೌಂಡ್ ವೈಸು ಬೇರೆ ಬೇರೆ ಸ್ಟ್ರಾಟಜಿ ಹಚ್ಚಬೇಕಾಗತ್ತೆ. ರ್ಯಾಂಡಮ್ ಆಗಿ ನಿಮ್ಮ ರ್ಯಾಂಕ್ ಇವಾಗ 30,000 ಇದೆ, ನೀವು ಹೋಗಿ RV ಕಾಲೇಜ್ ಟಾಪಲ್ಲಿ ಇಡ್ತೀರಾ ಕಂಪ್ಲೀಟ್ಲಿ ಅಂದರೆ ಇಟ್ ಈಸ್ ನಾಟ್ ಅ ಗುಡ್ ಆಪ್ಷನ್ ಎಂಟ್ರಿ, ಇಟ್ ಇಸ್ ನಾಟ್ ಅ ವೆಲ್ ಆಪ್ಟಿಮೈಸ್ ಆಪ್ಷನ್ ಎಂಟ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. You have to consider very lots of things regarding that when you are looking for priority, option entry priority. So even you have to consider regarding the priority, right? And next to sakkar jana students do this mistake, right? They miss regular KCT updates. ಸಾಕಷ್ಟು ಡೆಡ್ಲೈನ್ಸ್ ಇರ್ತವೆ KE ಅಲ್ಲಿ, ಅವರು ಅವ್ರ ವೆಬ್ಸೈಟಲ್ಲಿ ಬಿಡ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ರೆಗ್ಯುಲರ್ಲಿ ಬಿ ಇನ್ ಟಚ್ ವಿತ್ KEA ವೆಬ್ಸೈಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ದ ನೆಕ್ಸ್ಟ್ ಡೆಡ್ಲೈನ್ ಆ್ಯಂಡ್ ವಾಟ್ ಟಾಸ್ಕ್ ಐ ಹ್ಯಾವ್ ಟು ಪರ್ಫಾರ್ಮ್ ವಿತ್ ಇನ್ ದ ಡೆಡ್ಲೈನ್ ಅಂತ ಇವು ಕೂಡ ನೀವು ಕನ್ಸಿಡರೇಷನಲ್ಲಿ ಇಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ನೀವು KCT ಕೌನ್ಸಿಲಿಂಗಲ್ಲಿ ಎಂಟರ್ ಆಗ್ತಿದ್ರೆ ಯು ಹ್ಯಾವ್ ಟು ಕೀಪ್ ಇನ್ ಕನ್ಸಿಡರೇಷನ್ ಟು ಪರ್ಫಾರ್ಮ್ ಅ ವೆಲ್ ಆಪ್ಟಿಮೈಸ್ KCT ಕೌನ್ಸಿಲಿಂಗ್ ಆ್ಯಂಡ್ ಟು ಗೆಟ್ ಅ ಬೆಸ್ಟ್ ಕಾಲೇಜ್. ಆ್ಯಂಡ್ ಇವೆಲ್ಲದಕ್ಕೋಸ್ಕರ ನಾವು ಭಾರತ್ ಮೈಂಡ್ಸಲ್ಲಿ ನಿಮಗೆ ಹೆಲ್ಪ್ ಮಾಡ್ತಿರ್ತೇವೆ. ಸೊ ನೋಡಿ, ನಮ್ಮ ಪ್ಲಾಟ್ಫಾರ್ಮ್ ಭಾರತ್ ಮೈಂಡ್ಸ್ AI ನಾವು ಏನೆಲ್ಲ ಫೀಚರ್ಸ್ ಪ್ರೊವೈಡ್ ಮಾಡ್ತಿರ್ತೇವೆ ಅಂದರೆ, ಸೊ ನೋಡಿ ಇಲ್ಲಿ ನಾವು ನಿಮಗೆ ಕಂಪ್ಲೀಟ್ AI ಪವರ್ಡ್ ಆಪ್ಷನ್ ಎಂಟ್ರಿ ಪ್ರೊವೈಡ್ ಮಾಡ್ತಿರ್ತೇವೆ. ನಿಮ್ಮ ರ್ಯಾಂಕು, ನಿಮ್ಮ ಕೆಟಗರಿ, ನಿಮ್ಮ ರಿಸರ್ವೇಷನ್, ನಿಮ್ಮ ಕೋಟಾ ಅಕಾರ್ಡಿಂಗು, ಕೆಟಗರಿ ಸ್ಪೆಸಿಫಿಕ್ ಇರುತ್ತೆ ಆಪ್ಷನ್ ಎಂಟ್ರಿ ಲಿಸ್ಟು. ಹಾಗೆ ನಿಮಗೆ ಎಂಜಿನಿಯರಿಂಗ್ ಕಾಲೇಜಸ್ ಕಟ್ ಆಫ್ ಅನಾಲಿಸಿಸ್ ಮಾಡಿಸ್ತಿರ್ತೇವೆ. ಇವೆಲ್ಲ ಹೇಳೋಕ್ಕಿಂತ ಲೆಟ್ ಮಿ ಗೋ ಥ್ರೂ ದ ಲೈವ್ ಡೆಮೋ ಆ್ಯಂಡ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ವಿಲ್ ಬಿ ಪ್ರೊವೈಡಿಂಗ್. ಸೊ ನೋಡಿ, ನೀವು ಭಾರತ್ ಮೈಂಡ್ಸ್ AI ಅಂತ ಈ ಟೈಪ್ ನಮ್ಮ ಒಂದು ವೆಬ್ಸೈಟ್ ಇರುತ್ತೆ. ಇಲ್ಲಿ ಬಂದು ನಮ್ಮ ಕಂಪ್ಲೀಟ್ ನೀವು ಬೆನಿಫಿಟ್ಸ್ ಅನ್ನು ತಗೋಬಹುದು. ಇಲ್ಲಿ ನಾವು ನಿಮಗೆ AI ಆಪ್ಟಿಮೈಸ್ಡ್ KCT ಆಪ್ಷನ್ ಎಂಟ್ರಿ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರ್ತೇವೆ. ಸೊ ಇಲ್ಲಿ ಬಂದು ನೀವು ಒಂದು ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದರೆ ಓಕೆ, ಇಲ್ಲಿ ನೀವು ಬಂದು ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ನಮ್ಮ ಕೌನ್ಸಿಲಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಪ್ರಿಫರೆನ್ಸ್ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೇನಂದ್ರೆ ನಿಮ್ಮ ರ್ಯಾಂಕ್ ಏನಿರುತ್ತೆ ಫಸ್ಟ್ ನಿಮ್ಮ ರ್ಯಾಂಕ್ ಎಂಟರ್ ಮಾಡಬೇಕು. ನೀವು ರ್ಯಾಂಕ್ ಎಂಟರ್ ಮಾಡಿದ್ಮೇಲೆ ಇದು ಇಂಪಾರ್ಟೆಂಟ್, ನಾನು ನಿಮಗೆ ಹೇಳಿದೆ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ನಿಮ್ಮ ಕೆಟಗರಿ ಬೆನಿಫಿಟ್ಸ್ ತಗೊಳಕ್ಕೆ ನೀವು ಆಪ್ಷನ್ ಎಂಟ್ರಿ, ನೀವು KCT ಕೌನ್ಸಿಲಿಂಗಲ್ಲಿ ಎಂಟರ್ ಆಗ್ತಿದ್ದೀರಾ, ಇಲ್ಲಾಂದ್ರೆ ಹೋಗಿ ಮ್ಯಾನೇಜ್ಮೆಂಟಲ್ಲಿ ಕೂಡ ಅಡ್ಮಿಷನ್ ತಗೋಬಹುದು, ಹೌದಲ್ವಾ? ಸೊ ಇಲ್ಲಿ ಬಂದು ನಿಮ್ಮ ಕೆಟಗರಿ ಏನಿದೆ ಅಂತ ಎಂಟರ್ ಮಾಡಿ. ಇಲ್ಲಿ ನಾವು ಎಲ್ಲ ಕೆಟಗರಿ ಇನ್ಕ್ಲೂಡ್ ಮಾಡಿದ್ದೇವೆ. ಆ್ಯಂಡ್ ಅದು ಆದಮೇಲೆ ನಿಮ್ಮ ಕೆಟಗರಿ ಬೆನಿಫಿಟ್ಸ್ ಏನೆಲ್ಲ ಇದ್ದಾವೆ, ಕನ್ನಡ ಮೀಡಿಯಂ ಆಗಲಿ, ರೂರಲ್ ಆಗಲಿ, ಹೈದರಾಬಾದ್ ಕರ್ನಾಟಕ ಆಗಲಿ, ಏನೆಲ್ಲ ಇದಾವೆ ಸೆಲೆಕ್ಟ್ ಮಾಡಿ. ರೈಟ್, ಈಗ ನಾನು 3 ಸೆಲೆಕ್ಟ್ ಮಾಡಿದ್ದೇನೆ. ಆ್ಯಂಡ್ ಹಾಗೆ ನೀವು SNQ ಕೋಟಾ ಕ್ಲೇಮ್ ಮಾಡಬೇಕಂತಿದ್ರೆ ಇಲ್ಲ ಅಂತ ಕೂಡ ಸೆಲೆಕ್ಟ್ ಮಾಡಿ. ಆ್ಯಂಡ್ ಆದ್ರೆ ಏನಾದರೂ ನಿಮ್ಮ ಹತ್ರ ಸ್ಪೆಷಲ್ ಕೆಟಗರೀಸ್ ಇದ್ದಾವೆ ಅಂದ್ರೆ ಅವು ಕೂಡ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಅವು ಕೂಡ ನಾವು ಕನ್ಸಿಡರೇಷನ್ ಮಾಡ್ತಿರ್ತೇವೆ. ಆ್ಯಂಡ್ ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ನಿಮ್ಮ KCT ಕೌನ್ಸಿಲಿಂಗಲ್ಲಿ ಬರೋದು ನಾನು ಹೇಳಿದಲ್ವಾ ಪ್ರಿಫರೆನ್ಸಸ್ ಕೊಡೋದು. ಲೈಕ್
ನೀವು ಯಾವ ಒಂದು ಕೋರ್ಸ್ ಅಲ್ಲಿ ಅಡ್ಮಿಷನ್ ತಗೋಬೇಕಂತಿದ್ದೀರಾ, ಯಾವ ಒಂದು ಲೊಕೇಶನ್ ಅಲ್ಲಿ ಅಡ್ಮಿಷನ್ ತಗೋಬೇಕಂತಿದ್ದೀರಾ, ಅಂಡ್ ಯಾವೆಲ್ಲ ಕಾಲೇಜಸ್ ಅಲ್ಲಿ ನೀವು ಅಡ್ಮಿಷನ್ ತಗೋಬೇಕಂತಿದ್ದೀರಾ ಅಂತ ಪ್ರಿಫರೆನ್ಸಸ್ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಮ್ಗೆ ಗೊತ್ತು ಅವ್ರ ಮೈಂಡ್ ಸೆಟ್ ಏನಿರುತ್ತೆ. ಅವ್ರಿಗೆ ಐದರ್ ಕೋರ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಹೋಗೋದಿರುತ್ತೆ, ಇಲ್ಲ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಹೋಗೋದಿರುತ್ತೆ, ಇಲ್ಲ CS ರಿಲೇಟೆಡ್ ಬ್ರಾಂಚಸ್ ಅಲ್ಲಿ ಹೋಗೋದಿರುತ್ತೆ. ಸೊ ನೀವು ಏನ್ ಮಾಡ್ಬೋದು, ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಕಾಲೇಜಸ್ ಅಥವಾ ಕೋರ್ಸ್ ಪ್ರಿಫರೆನ್ಸ್ ಏನಿದೆ ಅಂತ. ಲೈಕ್ ನೀವು ಕೋರ್ಸ್ ಪ್ರಿಫರೆನ್ಸ್ ಏನಿದೆ, ನನಗೆ ಕೋರ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಡ್ಮಿಷನ್ ಬೇಕಾಗಿದೆ. ಓಕೆ, ಇನ್ ದಟ್ ಕೇಸ್ ಯು ಜಸ್ಟ್ ಸೆಲೆಕ್ಟ್ ದಿಸ್ ಕೋರ್ ಕಂಪ್ಯೂಟರ್ ಸೈನ್ಸ್. ಇದು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವೆಲ್ಲ ಕೋರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಇದ್ದಾವೆ ಕರ್ನಾಟಕದಲ್ಲಿ ಎಲ್ಲ ಕಾಲೇಜಸ್ ಕನ್ಸಿಡರ್ ಮಾಡಿ ಅವು ಎಲ್ಲಿ ಸೆಲೆಕ್ಟ್ ಆಗ್ತಾವೆ ಆಟೋಮೆಟಿಕ್ಲಿ. ಇಲ್ಲ ಬೇಡ ನಂಗೆ ಕಂಪ್ಯೂಟರ್ ಸೈನ್ಸ್ ಅಲಾಂಗ್ ವಿತ್ ನನಗೆ ಇನ್ಫಾರ್ಮೇಶನ್ ಸೈನ್ಸ್ ಕೂಡ ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ CS ರಿಲೇಟೆಡ್ CS ರಿಲೇಟೆಡ್ ಎಲ್ಲ ಸೆಲೆಕ್ಟ್ ಆಗಿದಾವೆ ನೋಡಿ ಇಲ್ಲಿ. ಲೈಕ್ ಕಂಪ್ಯೂಟರ್ ಸೈನ್ಸ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ನೆಟ್ವರ್ಕ್ ಆಗಲಿ, ಇಂಟರ್ನೆಟ್ ಆಫ್ ಥಿಂಗ್ ಆಗಲಿ, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್, AIML ಇವೆಲ್ಲ ಸೆಲೆಕ್ಟ್ ಆಗ್ತವೆ. ರೈಟ್, ನೀವು ಹಾಗೆ EC ಟ್ರಿಬಲ್ ಯಾವೆಲ್ಲ ಇಂಟ್ರೆಸ್ಟ್ ಇದ್ದಾವೆ. ಇದು ಈ ಟೈಪ್ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಯಾವ ಒಂದು ಲೊಕೇಶನ್ ಅಡ್ಮಿಷನ್ ತಗೋಬೇಕಂತಿದ್ರೆ, ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಯಾವೆಲ್ಲ ಕಾಲೇಜಸ್ ಇಡಬೇಕಂತಿದ್ರೆ ಯಾವ ಒಂದು ಲೊಕೇಶನ್ ಅಲ್ಲಿ ಇರಬೇಕು. ಲೈಕ್ ನನಗೆ ಬೆಂಗಳೂರು ಸ್ಪೆಸಿಫಿಕ್ ಕಾಲೇಜಸ್ ಬೇಕಾಗಿದ್ದಾವೆ. ಲೈಕ್ ಮತ್ತೆ ಯಾವ್ದು ಕಾಲೇಜ್ ಅಡ್ಮಿಷನ್ ಇದೆ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕಂತ ಅದು ಕೂಡ ಇಲ್ಲಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಅಂಡ್ ಕಂಟಿನ್ಯೂ ಟು ಜನರೇಟ್ ಯುವರ್ ಆಪ್ಷನ್ ಎಂಟ್ರಿ. ಇಲ್ಲಿ ನೋಡಿ, ಇದಾದ್ಮೇಲೆ AI ನಿಮ್ಮ ಪ್ರೊಫೈಲ್ ಅನಾಲಿಸಿಸ್ ಮಾಡಿ ಮ್ಯಾಚಿಂಗ್ ಕಾಲೇಜಸ್ ಅಂಡರ್ ಯುವರ್ ರ್ಯಾಂಕ್ ಅಂಡ್ tada, you will be getting a AI optimized option entry list according to your rank, according to your category, according to your reservation, according to your benefits. ಇಲ್ಲಿ ನಿಮಗೆ ಒಂದು AI powered ಆಪ್ಷನ್ ಎಂಟ್ರಿ ಲಿಸ್ಟ್ ಸಿಗತ್ತಿರುತ್ತೆ ನೋಡಿ. ಇಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನಿಮ್ ರ್ಯಾಂಕ್ ಎಷ್ಟಿದೆ, ರೈಟ್. ಇಲ್ಲಿ ನಾವು ಲಾಸ್ಟ್ ಇಯರ್ 2025 ಕಟ್ ಆಫ್ ಇದಕ್ಕೆ ಕನ್ಸಿಡರ್ ಮಾಡ್ತಿರ್ತೇವೆ. ಆಕ್ಚುಯಲ್ ಕಟ್ ಆಫ್ ಏನೆಲ್ಲ KEA ವೆಬ್ಸೈಟ್ ಅಲ್ಲಿ ಇದೆ ಅದಕ್ಕೆ ನಾವು ಸಾಕಷ್ಟು ಕ್ಲೀನ್ ಮಾಡಿ ಒಂದು ಫಾರ್ಮೆಟೆಡ್ ವೇ ಅಲ್ಲಿ ರೆಡಿ ಮಾಡಿದ್ದೇವೆ. ಅದು ಡೇಟಾ ಅದು ನಾವು AI ಮಾಡೆಲ್ಗೆ ಕೊಟ್ಟಿದ್ದೇವೆ. AI ಮಾಡೆಲ್ ಅದು ನೀವೆಲ್ಲ ಏನೆಲ್ಲ ಇನ್ಪುಟ್ ಕೊಡ್ತಿರ್ತೇವೆ ಅದಕ್ಕೆ ಅನಾಲಿಸಿಸ್ ಮಾಡಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ತಿರತ್ತೆ. ಓಕೆ, ಇಲ್ಲಿ ನೋಡಿ, ಪ್ರತಿಯೊಂದು ಕಾಲೇಜ್ ಏನೆಲ್ಲ ನಾವು ಆಪ್ಷನ್ ಎಂಟ್ರಿ ಪ್ರೊವೈಡ್ ಮಾಡ್ತಿರ್ತೇವೆ ಅಂಡ್ ಆ ಕಾಲೇಜು ಅದ್ರ ಕೋರ್ಸ್ ನೇಮ್ ಅಲ್ಲಿ ಇರುತ್ತೆ. ಓಕೆ, ಯಾವ ಲೊಕೇಶನ್ ಇರುತ್ತೆ, ಅದು ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು, ಯಾವ ಒಂದು ಕೆಟಗರಿಗೆ ಸಿಕ್ಕಿತ್ತಂತ. ಓಕೆ, ಅದು ಕೂಡ ಇಂಪಾರ್ಟೆಂಟ್. ಲೈಕ್ ಇಲ್ಲಿ ನೋಡಿ, ಇನ್ ಕೇಸ್ ಈ ಸ್ಟೂಡೆಂಟ್ಗೆ ರೂರಲ್ ಕೋಟಾ ರಿಸರ್ವೇಶನ್ ಇತ್ತು, ರೈಟ್. ಅವನಿಗೆ ಲೈಕ್ ಮ್ಯಾನ್ಯುವಲಿ ಕಟ್ ಆಫ್ PDF ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಎಷ್ಟು ಸರ್ಚ್ ಮಾಡ್ಬೋದು ಅವನು, ರೈಟ್. ಇಲ್ಲಿ ನಿಮಗೆ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿ ನಿಮ್ಮ ಕೆಟಗರಿ, ಇಲ್ಲಿ ಯಾವೆಲ್ಲ ಕೆಟಗರಿ ನೀವು ಎಲಿಜಿಬಲ್ ಇರ್ತೀರಾ ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಗಮನದಲ್ಲಿಡಿ. ನೀವು ಯಾವುದೇ ಕೆಟಗರಿ ಇರಲಿ, ಓಕೆ, ನೀವು 2A ಕೆಟಗರಿ ಆಗಲಿ, 2B ಆಗಲಿ, 3A ಆಗಲಿ, 3B ಆಗಲಿ, ಕೆಟಗರಿ 1 ಆಗಲಿ, SC ಆಗಲಿ, ST ಆಗಲಿ, ಫಸ್ಟ್ KES ಸಾಫ್ಟ್ವೇರ್ ನಿಮಗೆ ಸೀಟ್ ಅಲೋಕೇಟ್ ಮಾಡೋದು ಜನರಲ್ ಮೆರಿಟ್ ಅಲ್ಲೇ. ಒಂದ್ ವೇಳೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಎಕ್ಸಾಸ್ಟ್ ಆದ್ಮೇಲೆ ನಿಮ್ ಕೆಟಗರಿಯಲ್ಲಿ ನಿಮ್ಗೆ ಸೀಟ್ ಸಿಗತ್ತಿರತ್ತೆ. ಇದು ಕೂಡ ನೀವು ಗಮನದಲ್ಲಿ ಇಡಬೇಕು. ಸೊ ಇನ್ ದಟ್ ಕೇಸ್, ರೈಟ್, ನಾವು ಇಲ್ಲಿ ಏನ್ ಮಾಡ್ತಿರ್ತೇವೆ, ನಿಮ್ ಕೆಟಗರಿ ಏನೆಲ್ಲ ಇರುತ್ತಲ್ಲ ಅವು ಕೂಡ ಕನ್ಸಿಡರ್ ಮಾಡ್ತಿರ್ತೇವೆ ಅಂಡ್ ಅಲಾಂಗ್ ವಿತ್ ದಟ್ ಜನರಲ್ ಮೆರಿಟ್ ಕೂಡ ಕನ್ಸಿಡರ್ ಮಾಡ್ತಿರ್ತೇವೆ. ರೈಟ್, ಇದಕ್ಕೋಸ್ಕರ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಕೂಡ ನೀವು ಹೋಗಿ ಅರ್ಥ ಮಾಡ್ಕೋಬಹುದು. ಓಕೆ, ರೈಟ್. ಅದೇ ರೀತಿ ಇಲ್ಲಿ ನಿಮಗೆ AI ಪೌಡ್ ಒಂದು ಪರ್ಸನಲೈಸ್ ಆಪ್ಷನ್ ಎಂಟ್ರಿ ಲಿಸ್ಟ್ ಸಿಕ್ಕಿರುತ್ತೆ. ಇಲ್ಲಿ ಪ್ರತಿಯೊಂದು ಕಾಲೇಜ್ ಆಟೋಮೆಟಿಕ್ ಆಡ್ ಆಗಿರುತ್ತೆ ಅಂಡ್ ಪ್ರತಿಯೊಂದು ಕಾಲೇಜ್ಗೆ ಎಷ್ಟು % ಪಾಸಿಬಿಲಿಟಿ ಇದೆ. ಲೈಕ್ ನೋಡಿ, ಈ ಕಾಲೇಜ್ಗೆ ನಿಮಗೆ 7% ಪಾಸಿಬಿಲಿಟಿ ಇದೆ ಅಡ್ಮಿಷನ್ ಸಿಗ್ಲೋಕೆ, ರೈಟ್. ಇಲ್ಲ 3 ಕೆಟಗರಿಯಲ್ಲಿ ಮಾಡಿರ್ತೇವೆ ಕಾಲೇಜ್, ಒಂದು ರೀಚ್ ಅಂತ, ಒಂದು ಟಾರ್ಗೆಟ್ ಅಂತ, ಸೇಫ್ ಅಂತ. ರೀಚ್ ಅಂದ್ರೆ ಇದು ಪಾಸಿಬಿಲಿಟಿ ಕಡಿಮೆ ಇರುತ್ತೆ ಅಡ್ಮಿಷನ್ ಸಿಗ್ಲಕ್ಕೆ, ಬಟ್ ನೀವು ಇದಕ್ಕೆ ಟ್ರೈ ಮಾಡ್ತಿರ್ತೀರ ಒಂದು ಒಳ್ಳೆ ಕಾಲೇಜ್ ಸಿಗೋದೆ. ಎಂಡ್ ಆಫ್ ದಿ ಡೇ ನಿಮ್ದು ಗೋಲ್ ಏನಿರ್ಬೇಕಂದ್ರೆ ನಿಮ್ಮ ರ್ಯಾಂಕ್ ಒಂದ್ 15,000 ಇದ್ರೆ ನೀವು ಅದಕ್ಕಿಂತ ಒಂದು ಒಳ್ಳೆ ಕಾಲೇಜ್ ಟ್ರೈ ಮಾಡ್ಬೇಕಂತ ನಿಮ್ ಗೋಲ್ ಇರಬೇಕು. ಅದು ನಾವು ಇಲ್ಲಿ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರ್ತೇವೆ. ಓಕೆ, ರೈಟ್. ಅಂಡ್ ಹಾಗೆ ಇಲ್ಲಿ ಪಾಸಿಬಿಲಿಟಿ ನೋಡಿ, ಈ ಕಾಲೇಜಸ್ ಇಲ್ಲಿವರೆಗೆ ನಿಮ್ 29%, ಲೈಕ್ ಇದು BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಎಷ್ಟಿದೆ 29% ಚಾನ್ಸ್ ಇದೆ, ಯಾಕಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ಹೋಗಿತ್ತು. ಅಂಡ್ ನೆಕ್ಸ್ಟ್ ಬೇರೆ ಕಾಲೇಜಲ್ಲಿ 57%. ಲಾಸ್ಟ್ ಇವೆಲ್ಲ ಸೇಫ್. ಇಲ್ಲಿ ನಿಮಗೆ ಒಂದ್ ವೇಳೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಮೀನಿಂಗ್ ಆಗುತ್ತೆ ಇದ್ರದ್ದು. ಓಕೆ, ರೈಟ್. ಇದಿಷ್ಟು ನೀವು ಮಾಡಿದ್ಮೇಲೆ ನೀವು ಏನ್ ಮಾಡ್ಬೋದು, ಈ PDF ಅನ್ನು ಎಕ್ಸ್ಪೋರ್ಟ್ ಮಾಡ್ಕೋಬಹುದು ಇಲ್ಲಿಂದಾನೆ. ನೀವು ಇಲ್ಲಿಂದ PDF ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಈ ಟೈಪ್ ಒಂದು ಬ್ಯೂಟಿಫುಲ್ PDF ನಿಮ್ಗೋಸ್ಕರ ಎಕ್ಸ್ಪೋರ್ಟ್ ಆಗಿಬಿಡತ್ತೆ. ಅಲ್ಲಿ ನಿಮ್ದು ಇಲ್ಲಿ ಯಾಕೆ ನಾವು ಜನರಲ್ ಮೆರಿಟ್ ಆ್ಯಡ್ ಮಾಡಿವಿ ಅಂತ ಅದು ಕೂಡ ಹೇಳ್ತೇವೆ. ಎಷ್ಟು ಟೋಟಲ್ ಕಾಲೇಜಸ್ ನೀವು ಸೇಫ್ ಆಗಿ ನಿಮ್ಗೆ ಇಷ್ಟು ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ, ಇಷ್ಟು ಟಾರ್ಗೆಟ್ ಕಾಲೇಜಸ್, ಇಷ್ಟು ರೀಚ್ ಕಾಲೇಜಸ್, ರೈಟ್. ಅಂಡ್ ಇಲ್ಲಿ ಪ್ರತಿಯೊಂದು ಕಾಲೇಜ್ಗೋಸ್ಕರನು ಕಂಪ್ಲೀಟ್ ಎಷ್ಟು ಪಾಸಿಬಿಲಿಟಿ ಇರುತ್ತೆ ಅಂಡ್ ಕಾಲೇಜ್ ಕೋರ್ಸ್ ಕೋಡ್ ಕೂಡ ಇರುತ್ತೆ. ಸೊ ದಟ್ ನೀವು KEA ಪೋರ್ಟಲ್ ಯಾವಾಗ ಹೋಗಿ ಅಡ್ಮಿಷನ್ ಮಾಡ್ತಿರ್ತೀರಲ್ವಾ, ಯಾವಾಗ ನೀವು ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರ ನಿಮ್ಗೆ ಕಂಪ್ಲೀಟ್ ಈಸಿ ಆಗ್ತಿರತ್ತೆ ನೋಡಿ. ಸೊ ಇದು ನಿಮ್ದು ಆಪ್ಷನ್ ಎಂಟ್ರಿ ರಿಲೇಟೆಡ್. ಇಲ್ಲಿ ನೀವು ನಿಮ್ಮ ಕೆಟಗರಿ ಬೆನಿಫಿಟ್ಸ್, ನಿಮ್ಮ ರಿಸರ್ವೇಶನ್ ಎಲ್ಲ ಇಲ್ಲಿ ನೀವು ಕ್ಲೇಮ್ ಮಾಡ್ಕೊಂಡು ಒಂದು ಒಳ್ಳೆ ಆಪ್ಟಿಮೈಸ್ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೋಬಹುದು. ಓಕೆ, ಇಸ್ ದಟ್ ಕ್ಲಿಯರ್? ಸೊ ಇವಾಗ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು, ಈಗ ನೆಕ್ಸ್ಟ್ ಕಾಲೇಜ್ ಪ್ರಿಫರೆನ್ಸ್ ಆಯ್ತಾ. ಇನ್ ಕೇಸ್ ನೀವು ಕಾಲೇಜಸ್ ಇನ್ ಡೆಪ್ತ್ ರಿಸರ್ಚ್ ಮಾಡ್ಬೇಕಂತಿದ್ದೀರಾ ಪ್ರತಿಯೊಂದು ಕಾಲೇಜು, ಸೊ ಇಲ್ಲಿ ಬಂದು ನೀವು ಪ್ರತಿಯೊಂದು ಕಾಲೇಜ್ ಬಂದು ಇಲ್ಲಿ ಕಾಲೇಜ್ ಕೋಡ್ ಇರುತ್ತೆ, ರೈಟ್. ಈಗ ಈ ಕಾಲೇಜ್ ಕೋಡ್ ಅಲ್ಲಿ ಬಂದು ನೀವು ಯಾವ್ದಾದ್ರು ಲೈಕ್ ನಾನು RV ಕಾಲೇಜ್ ಅಂತ ಹೇಳ್ತಿರ್ತೇನೆ, ಇದು ಸೆಲೆಕ್ಟ್ ಮಾಡಿದ್ಮೇಲೆ ಆ ಕಾಲೇಜ್ ಪೇಜ್ ಓಪನ್ ಆಗುತ್ತೆ. ನಾವು ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ
ಇನ್ನು ನಿಮ್ದು 2026 ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಬಿಟ್ಟ ಮೇಲೆ ಇಲ್ಲಿ ಅಪ್ಲೋಡ್ ಮಾಡ್ತಿರ್ತೇವೆ, ರೈಟ್. ಅದೇ ರೀತಿ ಅಲ್ಲಿ ಹಿಸ್ಟಾರಿಕಲ್ ಕಟ್ ಆಫ್ 2025 ಕಟ್ ಆಫ್ ಎಷ್ಟು ಹೋಗಿತ್ತು, 24 ಕಟ್ ಆಫ್ ಎಷ್ಟು ಹೋಗಿತ್ತು, 23 ಕಟ್ ಆಫ್ ಎಷ್ಟು ಹೋಗಿತ್ತು, 22 ಕಟ್ ಆಫ್ ಎಷ್ಟು ಹೋಗಿತ್ತು ಅಂತ ಮೆನ್ಷನ್ ಮಾಡ್ತಿರ್ತೇವೆ. ನಿಮ್ ಕೆಟಗರಿ ಅಕಾರ್ಡಿಂಗ್ ಕೋರ್ಸ್ ವೈಸ್ ಲಾಸ್ಟ್ ಇಯರ್ ಕಟ್ ಆಫ್ ರೌಂಡ್ 1 ಎಷ್ಟಿತ್ತು, ರೌಂಡ್ 2 ಕಟ್ ಆಫ್ ಎಷ್ಟಿತ್ತು ಅಂತ ಕೂಡ ನೀವು ಅನಾಲಿಸಿಸ್ ಮಾಡಬಹುದು ಇಲ್ಲಿ ಕಂಪ್ಲೀಟ್. ಇಲ್ಲಿ ಪ್ರತಿಯೊಂದು ಕಾಲೇಜು ಅದು ಎಷ್ಟು ಕೋರ್ಸಸ್ ಇದ್ದಾವೆ, ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು, ಅದು ಏನ್ ಎಗ್ರಿಗೇಷನ್ ಇದ್ದಾವೆ, ಯಾವ ಡಿಸ್ಟಿಕ್ ಅಲ್ಲಿ ಇದೆ, ಅಂಡ್ ಅದ್ರ ಆಫಿಷಿಯಲ್ ವೆಬ್ಸೈಟ್ ಕೂಡ ಇಲ್ಲಿ ನಾವು ಇಟ್ಟಿರ್ತೇವೆ, ರೈಟ್. ಇದು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬಹುದು, ರೈಟ್. ಪ್ರತಿಯೊಂದು ಕಾಲೇಜ್ ಇಲ್ಲಿ ನೋಡಿ BMS ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಾಲೇಜ್ 214 ಇಂಜಿನಿಯರಿಂಗ್ ಕಾಲೇಜಸ್ ಇದಾವೆ, ಎಲ್ಲ 214 ಇಂಜಿನಿಯರಿಂಗ್ ಕಾಲೇಜ್ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ, ಓಕೆ. ಅಂಡ್ ಹಾಗೆ ನೀವು ಇಲ್ಲಿ ಬಂದು ಇನ್ನೊಂದು ಏನಂದ್ರೆ SNQ ಕೋಟಾಗೋಸ್ಕರ ಆಪ್ಷನ್ ಎಂಟ್ರಿ ಲಿಸ್ಟ್ ಕೂಡ ನೀವು ಜನರೇಟ್ ಮಾಡ್ಕೋಬಹುದು, ರೈಟ್. ಸೊ ಇಲ್ಲಿ ಬಂದು ನೀವು ನೀವು ಏನೆಲ್ಲ ಇನ್ಪುಟ್ ಕೊಟ್ಟಿರ್ತಿಲ್ಲ, ಇಲ್ಲಿ ಬಂದು ನೀವು SNQ ಕೋಟಾ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಕ್ಲಿಕ್ ಮಾಡಿದರೆ SNQ ಕೋಟಾಗೋಸ್ಕರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಕೂಡ ಜನರೇಟ್ ಆಗ್ತಿರತ್ತೆ ನೋಡಿ, ರೈಟ್. ಸೊ ಇಷ್ಟು ಕ್ಲಿಯರ್ ಆಯ್ತಾ ಫೀಚರ್ಸ್ ನಾವೇನೆಲ್ಲ ನಿಮಗೆ ಪ್ರೊವೈಡ್ ಮಾಡ್ತಿರತ್ತೆ ಅಂತ. ಸೊ ಈ ಟೈಪ್ ನೀವು ಒಂದು ವೆಲ್ ಆಪ್ಟಿಮೈಸ್ AI ಪವರ್ ಆಪ್ಷನ್ ಎಂಟ್ರಿ ಲಿಸ್ಟ್ ನೀವು ಜನರೇಟ್ ಮಾಡ್ಕೋಬಹುದು ನಮ್ಮ ಪ್ಲಾಟ್ಫಾರ್ಮ್ ದಟ್ ಈಸ್ ಭಾರತ್ ಮೈಂಡ್ಸ್ AI ಅಂತ, ಓಕೆ. ಸೊ ಇಲ್ಲಿ ಬಂದು ಇನ್ನೊಂದು ಫೀಚರ್ ಇರುತ್ತೆ, ರೈಟ್. ನಾನು ಈಗ E005 ಅಂತ ಕಾಲೇಜ್ ಎಂಟರ್ ಮಾಡಿದ್ದೇನೆ. ಇಲ್ಲಿ ಬಂದು ನೀವು ಈ ಕಾಲೇಜಲ್ಲಿ ಬಂದು, ಓಕೆ, ಯಾವ ಒಂದು ಕೋರ್ಸಿಗೆ ಎಷ್ಟು ಪಾಸಿಬಿಲಿಟಿ ಇದೆ, ಲೈಕ್ ಈಗ ಬಯೋಟೆಕ್ ಇರುತ್ತೆ, ಬಯೋಟೆಕ್ಗೆ ಎಷ್ಟು % ಚಾನ್ಸ್ ಇದೆ, ಇದು ಒಂದು AI ಪವರ್ಡ್ ಇರುತ್ತೆ, AI ಪವರ್ಡ್ ಆಪ್ಷನ್ ಎಂಟ್ರಿ, ರೈಟ್. ಇಲ್ಲಿ ನೀವು ಏನ್ ಮಾಡ್ಬೋದು, ಪ್ರತಿಯೊಂದು ಕೋರ್ಸ್ ಇಲ್ಲಿ ನೀವು ಚೆಕ್ ಮಾಡ್ಬೋದು. ನಂಗೆ ಒಂದ್ ವೇಳೆ RV ಕಾಲೇಜಲ್ಲಿ ಅಡ್ಮಿಷನ್, ನಂಗೆ RV ಕಾಲೇಜಲ್ಲೇನೆ ನಂಗೆ ಏನ್ ಮಾಡೋದಿದೆ, ಸೀಟ್ ತಗೊಳ್ಳೋದಿದೆ ಅಂದ್ರೆ, ಓಕೆ, ಇನ್ ಕೇಸ್ ನಂಗೆ RV ಕಾಲೇಜಲ್ಲೇ ಯಾವುದೇ ಬ್ರಾಂಚ್ ಇರಲಿ, ನಂಗೆ ಯಾವ ಬ್ರಾಂಚ್ ಸಿಗ್ಬೋದು ನನ್ನ ರ್ಯಾಂಕ್ ತಕ್ಕಂಗೆ ಅಂದರೆ ನೀವು ಆ ಕಾಲೇಜ್ ಕೋಡ್ ಇಲ್ಲಿ ಎಂಟರ್ ಮಾಡ್ಬೋದು. ಆ ಕಾಲೇಜ್ ಕೋಡ್ ಅಥವಾ ಕಾಲೇಜ್ ನೇಮ್ ಕೂಡ ಎಂಟರ್ ಮಾಡಿದ್ರೆ ಸರ್ಚ್ ಆಗುತ್ತೆ. ಇಲ್ಲಿ ಬಂದು ಅಲ್ಲಿ ಎಷ್ಟೆಲ್ಲ ಕೋರ್ಸಸ್ ಇದ್ದಾವೆ, ರೈಟ್. ಪ್ರತಿಯೊಂದು ಕೋರ್ಸಸ್ಗೆ ಎಷ್ಟು % ಚಾನ್ಸ್ ಇದೆ ನಿಮಗೆ ಅಡ್ಮಿಷನ್ ಸಿಗೋಕೆ ಅಂತ ಹೇಳ್ತಿರುತ್ತೆ ನೋಡಿ. ಲೈಕ್ ಬಯೋಟೆಕ್ಗೆ 8% ಚಾನ್ಸ್ ಇರುತ್ತೆ ನಿಮಗೆ, ಕೆಮಿಕಲ್ಗೆ 24, ಸಿವಿಲ್ಗೆ 61% ಚಾನ್ಸು, ಲೈಕ್ ಇಂಡಸ್ಟ್ರಿಯಲ್ಗೆ 100% ಚಾನ್ಸು. ಪ್ರತಿಯೊಂದು ಕೋರ್ಸ್ಗೆ ಎಷ್ಟು % ಚಾನ್ಸ್ ಇದೆ ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಸಿಗತ್ತಿರುತ್ತೆ ನೋಡಿ. ಇದು ಕೂಡ ನೀವು ಕನ್ಸಿಡರೇಷನ್ ತಗೋಬಹುದು, ಓಕೆ. ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜ್ಗೋಸ್ಕರ ರಿಸರ್ಚ್ ಮಾಡಬಹುದು. ಇನ್ ಸೇಮ್ ವೇ ಇಫ್ ಐ ಮೇಕ್ E006 ಯಾವ್ದು ಕಾಲೇಜ್, MS ರಾಮಯ್ಯ ಇದೆ. ಸೊ ಇದರಲ್ಲಿ ಬಂದು ಪ್ರತಿಯೊಂದು ಕೋರ್ಸ್ ಲೈಕ್ ಬಯೋಟೆಕ್ ನೀವು ಈಸಿಲಿ ನಿಮಗೆ ಅಡ್ಮಿಷನ್ ಸಿಗ್ಬೋದು, 94% ಚಾನ್ಸ್ ಇದೆ ಅಂತ ಮೀನಿಂಗು. ಇನ್ ಕೇಸ್ ನಿಮಗೆ ಈ ಟೈಪ್ ಕೂಡ ಮಾಡೋದಿದೆ, ರೈಟ್, ಯಾವೊಂದು ಪಾಸಿಬಿಲಿಟಿ ಇರುತ್ತೆ ಕಾಲೇಜಸ್ ಅಲ್ಲಿ, ರೈಟ್. ಸೊ ಇದು ಫೀಚರ್ ನೀವು ಕಾಲೇಜ್ ರಿಸರ್ಚ್ ಫೀಚರ್ ಇದೆ, ಆಡ್ ಕಾಲೇಜ್ ಮ್ಯಾನ್ಯುವಲಿ ಅಂತ AI ಪವರ್ಡ್ ಕಾಲೇಜ್ ರಿಸರ್ಚ್ ಫೀಚರ್ ಇದೆ ಇದು. ಇಲ್ಲಿ ಬಂದು ನೀವು ಪ್ರತಿಯೊಂದು ಕಾಲೇಜ್ ಕೋಡ್ ಹಾಕಿ ಎಷ್ಟು % ಪಾಸಿಬಿಲಿಟಿ ಇದೆ ಅಲ್ಲಿ ನೀವು ಅಡ್ಮಿಷನ್ ತಗೊಳಕ್ಕೆ ಅಂತ ನೀವು ಈಸಿಲಿ ಅರ್ಥ ಮಾಡ್ಕೋಬಹುದು ನೋಡಿ, ರೈಟ್. ಸೊ ಇದೇ ಟೈಪ್ ಫೀಚರ್ ಇರುತ್ತೆ, ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಬೇಕಾದ್ರೆ ಅದು ಇಲ್ಲಿ ಬಂದು ನೀವು ಆಡ್, ಅದು ಕಾಲೇಜ್ ಏನೆಲ್ಲ ಕೋರ್ಸ್ ಇದೆ ಅದು ಕೂಡ ನೀವು ಆಡ್ ಮಾಡ್ಬೋದು. ಇಲ್ಲಿ E005 ಅಂತ ನಾನು ಎಂಟರ್ ಮಾಡಿದೆ, RV ಕಾಲೇಜ್ ಓಪನ್ ಆಗುತ್ತೆ. ಈಗ ನಂಗೆ ಇಲ್ಲಿ ಒಂದ್ ವೇಳೆ ಕಂಪ್ಯೂಟರ್ ಸೈನ್ಸ್ ಆಡ್ ಮಾಡೋದಿದೆ. ಸೊ ಇಫ್ ಐ ಆಡ್ ದಟ್ ಕಾಲೇಜ್ ವುಡ್ ಬಿ ಆಡೆಡ್ ಇನ್ ಯುವರ್ ಲಿಸ್ಟ್, ಓಕೆ. ಅದು ಏನಿರುತ್ತೆ ನಿಮ್ಗೆ ಲಿಸ್ಟ್ ಅಲ್ಲಿ ಕಾಣಿಸ್ತಿರುತ್ತೆ, ಇಲ್ಲಿ ಇರುತ್ತೆ ನೋಡಿ ಅದು, ಓಕೆ. ನೀವು ಅದಕ್ಕೆ ಇಲ್ಲಿ ಏನ್ ಮಾಡಬಹುದು, ಇದಕ್ಕೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಅದಕ್ಕೆ ಮೇಲ್ಗಡೆ ಕೂಡ ಒಯ್ಬಹುದು ನೋಡಿ, ಓಕೆ. ಈ ಟೈಪ್ ನೀವು ಲಿಸ್ಟ್ ಅನ್ನು ಅಲ್ಟರ್ ಮಾಡಿ ನೀವು ಪ್ರಿಫರೆನ್ಸ್ ಆರ್ಡರ್ ಕೂಡ ಇಲ್ಲೇ ಬಂದು ಚೇಂಜ್ ಮಾಡಬಹುದು, ಓಕೆ. ಇಲ್ಲಿ ನೋಡಿ ನೀವು ಈ ಟೈಪ್ ಪ್ರಿಫರೆನ್ಸ್ ಆರ್ಡರ್ ಕೂಡ ಚೇಂಜ್ ಮಾಡೋ, ನೀವು ಬೇಕಾದದಕ್ಕೆ ಟಾಪ್ ಅಲ್ಲಿ ಇಡಬಹುದು, ಬೇಕಾದ್ರೆ ಕೆಳಗಡೆ ಇರಬಹುದು, ರೈಟ್. ಅಂಡ್ ಹಾಗೆ ಯಾವೆಲ್ಲ ಕಾಲೇಜ್ ನಮ್ AI ಜನರೇಟ್ ಮಾಡಿದೆ ಅಂಡ್ ನ್ಯೂ ಜನರೇಟ್ ಮಾಡಿದಕ್ಕೆ ಈ ಟೈಪ್ U ಅಂತ ಒಂದು ಲೇಬಲ್ ಕೂಡ ಸಿಗತ್ತಿರುತ್ತೆ ಅಲ್ಲಿ ನೋಡಿ. ಎಷ್ಟೆಲ್ಲ ಕ್ರೇಜಿ ಫೀಚರ್ಸ್ ನಾವು ಪ್ರೊವೈಡ್ ಮಾಡಿದ್ದೇವೆ, ರೈಟ್. ಅಂಡ್ ಏನೆಲ್ಲ ಇವೆಲ್ಲ ನಿಮಗೆ ಫೀಚರ್ ಇದೆ, AI ಆಪ್ಷನ್ ಎಂಟ್ರಿ ಆಗಲಿ, AI ಪವರ್ಡ್ ನಿಮಗೆ SNQ ಕೋಟಾ ಆಗಲಿ, ನಿಮ್ ಕೆಟಗರಿ ಬೆನಿಫಿಟ್ಸ್ ಆಗಲಿ, ಈ ಎಲ್ಲದಕ್ಕೆ ನಾವು ಒಂದು ಮಿನಿಮಮ್ ಅಮೌಂಟ್ ಆಫ್ ಪ್ರೈಸ್ ಚಾರ್ಜ್ ಮಾಡ್ತಿದ್ದೇವೆ, ರೈಟ್. ಸೊ ನೋಡಿ ಇದಕ್ಕೆಲ್ಲ ಕೂಡ ನಮ್ಮ AI ಮಾಡಲ್ಸ್ ಹತ್ತಿರ್ತವೆ. ನಾವು 2 ಪ್ರೈಸಿಂಗ್ಸ್ ಇಟ್ಟಿದ್ದೇವೆ, ಒಂದು ಪ್ರೀಮಿಯಂ ಸಕ್ಸೆಸ್ ಅಂತ, ಒಂದು ಪ್ರೀಮಿಯಂ ಪ್ರೋ ಅಂತ. ಸೊ ನೋಡಿ ಯಾರೆಲ್ಲ ಸ್ಟೂಡೆಂಟ್ಸ್ಗೆ, ಜಸ್ಟ್ ಅ ಸೆಕೆಂಡ್, ಸೊ ಈ ಪೇಮೆಂಟ್ ಕ್ಲಿಕ್ ಆಯ್ತಾ, ನೋ ಇಶ್ಯೂಸ್. ಸೊ ನೋಡಿ ಯಾರೆಲ್ಲ ಸ್ಟೂಡೆಂಟ್ಸ್ ಪ್ರೀಮಿಯಂ ಸಕ್ಸೆಸ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ, ಇಲ್ಲಿ ನಿಮಗೆ ಕಂಪ್ಲೀಟ್ AI ಪವರ್ಡ್ ಆಪ್ಷನ್ ಎಂಟ್ರಿ ಸಿಗತ್ತಿರುತ್ತೆ, ಪ್ರಿಫರೆನ್ಸ್ ಲಿಸ್ಟ್ ಸಿಗತ್ತಿರುತ್ತೆ, ಏನೆಲ್ಲ ನಿಮ್ಗೆ ಹೇಳಿದೆ SNQ ಕೋಟಾ ಸಿಗತ್ತಿರುತ್ತೆ, ಎಲ್ಲ ಕಾಲೇಜಸ್ ಪೇಜಸ್ ನೀವು ಎಕ್ಸೆಸ್ ಮಾಡಬಹುದು, ಡೇಟಾ ಡಿವೈನ್ ಅಡ್ಮಿಷನ್ ಪಾಸಿಬಿಲಿಟಿ ನಾನು ನಿಮ್ಗೆ ಏನು ಹೇಳಿದ್ರೆ ಸ್ಕೋರ್ ಅದು ಕೂಡ ನೀವು ಎಕ್ಸೆಸ್ ಮಾಡಬಹುದು, ರೌಂಡ್ ವೈಸ್ ಸ್ಟ್ರಾಟಜಿ ಅಂಡ್ ರೆಕಮೆಂಡೇಶನ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇದೆ, ಅದು ಕೂಡ ಎಕ್ಸೆಸ್ ಮಾಡಬಹುದು, PDF ಜನರೇಷನ್ ಮಾಡ್ಕೋಬಹುದು, ರಿಯಲ್ ಟೈಮ್ ನಾನು ನಿಮಗೆ ಇಮೇಲ್ ಮತ್ತು ವಾಟ್ಸ್ಆಪ್ KCT ಅಲರ್ಟ್ಸ್ ಕೂಡ ಪಾಸ್ ಮಾಡ್ತಿರ್ತೇನೆ. ಇದು ಪ್ರೈಸ್ ಸದ್ಯಕ್ಕೆ 1500 ರೂಪೀಸ್ ಇರುತ್ತೆ. ಅದೇ ರೀತಿ ಇನ್ನೊಂದು ಪ್ರೀಮಿಯಂ ಪ್ರೋ ಅಂತ ಇರುತ್ತೆ, ಇಲ್ಲಿ ನಿಮಗೆ ಬೇರೆ ಬೇರೆ ಒಂದು ಹ್ಯೂಮನ್ ಸಪೋರ್ಟ್ ಲೈಕ್ ಹ್ಯೂಮನ್ ಕೌನ್ಸಿಲರ್ ನಿಮ್ ಜೊತೆ ಕನೆಕ್ಟ್ ಆಗ್ತಿರ್ತಾರೆ ಪ್ರತಿಯೊಂದು ಸ್ಟೆಪ್ಗೋಸ್ಕರ, ರೈಟ್. 4000 ರೂಪೀಸ್ ಇರುತ್ತೆ. ಇಲ್ಲಿ ನಿಮಗೆ 1-to-1 ನಾವು ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಿರ್ತೇವೆ, ರೈಟ್. ನೀವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಅಡ್ಮಿಷನ್ ಆದ್ಮೇಲೆ, ನಿಮಗೆ ಕರಿಯರ್ ಗೈಡೆನ್ಸ್ ಬೇಕಾಗಿದೆ, ನಮ್ಮ ಹತ್ರ ಗ್ರೂಪ್ ಆಫ್ ಎಕ್ಸ್ಪರ್ಟ್ ಕೌನ್ಸಿಲರ್ಸ್ ಇದ್ದಾರೆ, ಅವರಿಂದ ಕರಿಯರ್ ಗೈಡೆನ್ಸ್ ಮಾಡಬಹುದು. ಆಪ್ಷನ್ ಎಂಟ್ರಿಗೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ, ಇನ್ನಷ್ಟು ಸ್ಟ್ರಾಟಜಿ ಬೇಕಾಗಿದೆ, ನೀವು 1-to-1 ಕನೆಕ್ಟ್ ಆಗ್ಬೋದು. ಇಲ್ಲಿ ಒಂದು ಸಪ್ರೇಟ್ ನಿಮ್ಗೋಸ್ಕರ ಒಬ್ಬ ಕೌನ್ಸಿಲರ್ ಅಸೈನ್ ಆಗ್ಬಿಡ್ತಾರೆ,
ಅವರಿಂದ ನಿಮಗೆ ಏನೇ ಡೌಟ್ ಇದ್ರು ಒಂದು ಕ್ಲಿಕ್ ಕಾಲ್ ಮಾಡಿ ಅವರಿಂದ ನೀವು ಕಾಲ್ ಮಾಡಿ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೋಬಹುದು. 24/7 ನೀವು ಅವರಿಂದ ವಾಟ್ಸಪ್ ಮಾಡ್ಬೋದು. ಇಲ್ಲಿ ನಮ್ಮ ವಾಟ್ಸಪ್ಪಲ್ಲಿ AI ಕೂಡ ಇರುತ್ತೆ ಆ್ಯಂಡ್ ಅವ್ರು ಕೂಡ ಇರ್ತಾರೆ, ರೈಟ್. ಒಂದು ಪ್ರೈವೇಟ್ ವಾಟ್ಸಪ್ ಗ್ರೂಪ್ ಕೂಡ ಸಿಗುತ್ತಿರುತ್ತೆ ಡಿಸ್ಕಷನ್ಗೋಸ್ಕರ. ರೆಗ್ಯುಲರ್ ಸೆಷನ್ಸ್ ಇರುತ್ತಿರುತ್ತೆ. ನಿಮ್ಮ ಕಾಲೇಜ್ ಅಡ್ಮಿಷನ್ ತನಕ ಇಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಸಿಗುತ್ತಿರುತ್ತೆ. ಜಸ್ಟ್ ವಿಲ್ ಬಿ ಪ್ರೊವೈಡಿಂಗ್ ಯು ಅಟ್ 4,000 rupees. ಓಕೆ, 4,000 rupees ಅಲ್ಲಿ ನಾವು ನಿಮಗೆ ಪ್ರೀಮಿಯಂ ಪ್ರೋ ಅಂತ ಪ್ರೊವೈಡ್ ಮಾಡ್ತಿರ್ತೇವೆ. ಸರ್ ಬೇಡ ಸರ್, ನಮ್ಗೆ ಎಲ್ಲ ಫೀಚರ್ಸ್ ಬೇಡ, ನನಗೆ ಜಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕು, ಏನೆಲ್ಲ AI ಪವರ್ ಫೀಚರ್ಸ್ ಬೇಕಂದ್ರೆ 1,500 rupees ಇರುತ್ತೆ. ಒಂದು ಪಾಯಿಂಟ್ ಕ್ಲಿಯರ್ ಆಗಿದೆ ಏನೆಲ್ಲ ಫೀಚರ್ಸ್ ನಾವು ಪ್ರೊವೈಡ್ ಮಾಡ್ತಿದ್ದೇವೆ ಅಂತ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಾ ಬೇಗ ಬಂದು ಇಲ್ಲಿ ನೀವು ಎನ್ರೋಲ್ ಆಗ್ಬೋದು. ಏನಿಲ್ಲ, ಸಿಂಪಲ್ ಪ್ರೊಸೆಸ್ ಇರುತ್ತೆ. ನೀವು ಇಲ್ಲಿ ಬಂದು ಒಂದು ಪ್ರೊಸೆಸ್ ಇರುತ್ತೆ, ಇಲ್ಲಿ ಲಾಗಿನ್ ಅಂತ. ಲಾಗಿನ್ ಪೇಜಲ್ಲಿ ಬಂದು ಫಸ್ಟ್ ಇಂದ ನೀವು ಸೈನ್ ಅಪ್ ಮಾಡಬೇಕಾಗುತ್ತೆ. ನಿಮ್ಮ ನೇಮು ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿ ಗೂಗಲ್ ಅಕೌಂಟ್ ಇಂದ ಕೂಡ ಮಾಡ್ಬೋದು. ಇದು ಆದ್ಮೇಲೆ ಜಸ್ಟ್ ಪೇಮೆಂಟ್ ಮಾಡಿದರೆ ನೀವು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಅನ್ನು ಎಕ್ಸೆಸ್ ಮಾಡ್ಬೋದು. ನೋಡಿ, ಐ ಹೋಪ್ ಎಲ್ಲ ಫೀಚರ್ಸ್ ನಿಮಗೆ ಅರ್ಥ ಆಗಿದೆ ಏನೋ ನಾವು ಪ್ರೊವೈಡ್ ಮಾಡ್ತಿದ್ದೇವೆ ಅಂತ. ಇನ್ನೇ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ, ಓಕೆ, ಇಫ್ ಯು ಆರ್ ಹಿಂಗ್ ಸಮ್ ಮೋರ್ ಡೌಟ್ಸ್, ರೈಟ್, ನೀವೇನು ಮಾಡ್ಬೋದು ಅಂದ್ರೆ ಈ ಒಂದು ಇಮೇಲ್ ID support@bharatmind.com ಅಂತ ಮೇಲ್ ಮಾಡ್ಬೋದು. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕೂಡ ನೀವೇನು ಮಾಡ್ಬೋದು, ನಿಮ್ಮ ಡೌಟ್ಸ್ ಅನ್ನು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.